ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತೀರಾ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ನಿನ್ನೆ ಒಂದು ಮ್ಯಾಚ್, ನೆಕ್ಸ್ಟ್ ಲೆವೆಲ್ ಮ್ಯಾಚ್ ನ ನೋಡ್ಕೊಂಡ್ ಬಂದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಿನ್ನೆ ಒಂದು ಹೈಲೈಟ್ಸ್ ತರ ಆಯ್ತು. ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಯಾವ ತರ ಒಂದು ತುಂಬಾನೇ ಎಂಟರ್ಟೈನ್ಮೆಂಟಿಂಗ್ ಆಗಿತ್ತು, ಅದೇ ತರನೇ ನಿನ್ನೆ ಕೂಡ ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಮ್ಯಾಚ್ ಇತ್ತು. ನಿನ್ನೆ ಟಾಸ್ ಗೆದ್ದಂತ ಮುಂಬೈ ಇಂಡಿಯನ್ಸ್ ಬಾಲ್ ಫಸ್ಟ್ ನಾವು ಚೇಸ್ ಮಾಡ್ತೀವಿ, ಹಾಗಿದ್ರೆ ಬಾಲ್ ನ ಫಸ್ಟ್ ಆಯ್ಕೆ ಮಾಡ್ಕೊಂತಾರೆ, ನಾವು ಫೀಲ್ಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ಗೆ ಬಂದಂತ KKR ತಂಡ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವರು ಕೂಡ ಬರೋಬ್ಬರಿ 4 ವಿಕೆಟ್ ಕಳ್ಕೊಂಡು 220 ರನ್ಗಳನ್ನ ಬಾರಿಸ್ತಾರೆ. ಅದರಲ್ಲಿ ಅಜಿಂಕ್ಯ ರಹಾನೆ ಅವರು 67 ರನ್ಗಳನ್ನ ಗಳಿಸಿದ್ರೆ, ಕ್ಯಾಮ್ರನ್ ಗ್ರೀನ್ ಅವರು 18 ರನ್ ಗಳಿಸ್ತಾರೆ, ರಿಂಕು ಸಿಂಗ್ 33 ರನ್ ಗಳಿಸ್ತಾರೆ. ನಿನ್ನೆ ಬ್ಯಾಟಿಂಗ್ ನ ಶುರು ಮಾಡಿದಂತ KKR ತಂಡದಲ್ಲಿ ರಹಾನೆ ಅವರು 67 ರನ್ ಬಾರಿಸಿದ್ರೆ, ಇನ್ನು 37 ರನ್ ಫಿನ್ ಅಲೆನ್ ಅವರು ಬಾರಿಸ್ತಾರೆ. ಫಿನ್ ಅಲೆನ್ ಔಟ್ ಆದ್ಮೇಲೆ ಬಂದಂತ ಕ್ಯಾಮ್ರನ್ ಗ್ರೀನ್ ಬರೀ 18 ರನ್ಗೆ ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಬಂದಂತ ಬ್ಯಾಟ್ಸ್ಮನ್ ರಘುವಂಶಿ ಬರೋಬ್ಬರಿ 51 ರನ್ಗಳನ್ನ ಬಾರಿಸಿ ನಿನ್ನೆ ತುಂಬಾನೇ ಚೆನ್ನಾಗಿ ಒಂದು ಅಡಿಪಾಯನ ಹಾಕಿದ್ರು. ಅದಾದ್ಮೇಲೆ ಬಂದಂತ ಜೊತೆ ಕೂಡದಂತ ರಿಂಕು ಸಿಂಗ್, ರಘುವಂಶಿ ಮತ್ತು ರಿಂಕು ಸಿಂಗ್ ಜೊತೆ ಆಟ ತುಂಬಾನೇ ಚೆನ್ನಾಗಿತ್ತು. ನಿನ್ನೆ ಬರೋಬ್ಬರಿ ರಿಂಕು ಸಿಂಗ್ 33 ರನ್ಗಳು ಗಳಿಸಿ ಹೆಚ್ಚು ಕಮ್ಮಿ ಟೋಟಲ್ ಸ್ಕೋರ್ 220 ರನ್, 4 ವಿಕೆಟ್ ಗಳಿಸ್ಕೊಂಡು KKR ಗೆ ಒಂದು ದೊಡ್ಡ ಮೊತ್ತನ ಕಲೆ ಹಾಕಿತ್ತು. ನಿನ್ನೆ ತುಂಬಾನೇ ಚೆನ್ನಾಗಿತ್ತು ಮ್ಯಾಚ್. ಮಾತ್ರ ಯಾರ್ಯಾರು ಮ್ಯಾಚ್ ನೋಡಿಲ್ವಾ, ಹೈಲೈಟ್ಸ್ ಜಿಯೋ ಹಾಟ್ ಸ್ಟಾರ್ ಇದೆ, ಹೋಗಿ ನೋಡಿ. ಮತ್ತು ಈ ಮ್ಯಾಚ್ ಅಂತೂ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ವರ್ಷ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇದೆ. ಪ್ರತಿ IPL ಮ್ಯಾಚ್ ಅಲ್ಲೂ ಒಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವತ್ತು ನೋಡ್ಬೇಕು ನೀವು. ನಿನ್ನೆ ನನಗಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು. ಈ ಒಂದ್ ಮ್ಯಾಚ್ ನ ಆಯ್ಕೆ ಮಾಡ್ಕೊಂಡ್ಮೇಲೆ ಮತ್ತೆ ಬೆನ್ನಟ್ಟಿದಂತ ಮುಂಬೈ ಇಂಡಿಯನ್ಸ್ ಈ ತರ ಒಂದು ಬ್ಯಾಟಿಂಗ್, ಬೆಂಕಿ ಬ್ಯಾಟಿಂಗ್, ಅದು ಮೊದಲನೇ ಸಲ. ಬರೋಬ್ಬರಿ 10 ವರ್ಷ 12 ವರ್ಷ ಆಗ್ತಾ ಬಂತು ಅವರು ಮೊದಲನೇ ಮ್ಯಾಚ್ ಗೆದ್ದಿದ್ ನಾನು ನೋಡೇ ಇದ್ದಿಲ್ಲ. ಬಟ್ ನಿನ್ನೆ ಈ ಒಂದು ಮ್ಯಾಚ್ ನ ಉಲ್ಟಾ ಮಾಡಿದ್ರು. ಒಂದು ಹಿಸ್ಟ್ರಿ ಕ್ರಿಯೇಷನ್ ಅಂದ್ರೆ ತಪ್ಪಾಗಲ್ಲ. ಮುಂಬೈ ಇಂಡಿಯನ್ಸ್ ಮೊದಲನೇ ಮ್ಯಾಚ್ ವಿನ್ ಆಗಿದ್ದು ನಿನ್ನೆ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್, ಅದರಲ್ಲೂ ಒಂಥರ ಫಿಟ್ನೆಸ್ ಅಲ್ಲಿ ಇರುವಂತ ರೋಹಿತ್ ಶರ್ಮಾ ಈ ತರ ಒಂದು ಸಿಕ್ಸ್ ಗಳ ಮುಖಾಂತರ ಡೀಲ್ ಮಾಡ್ತಾರ ಅಂತ ನನ್ ಕಂಡಿರ್ಲಿಲ್ಲ. ಮೊದಲನೇ ಬಾರಿಗೆ ಈ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದ್ರು ಅಂತಂದ್ರೆ ತಪ್ಪಾಗಲ್ಲ. ನಿನ್ನೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅವ್ರದ್ದು. ಅವ್ರ ಜೊತೆ ಕೊಡದಂತ ಮೊದಲು ಬ್ಯಾಟಿಂಗ್ ಬಂದಂತ ಇಬ್ರು ಬ್ಯಾಟ್ಸ್ಮನ್ಸ್, ರಿಕಲ್ಟನ್, ಸೌತ್ ಆಫ್ರಿಕಾದ ರಿಕಲ್ಟನ್ ಬರ್ತಾರೆ. ಅದಾದ್ಮೇಲೆ ರೋಹಿತ್ ಶರ್ಮಾ ಬರ್ತಾರೆ. ಇವ್ರಿಬ್ರು ಬ್ಯಾಟಿಂಗ್ ಜೊತೆ ಆಟ 141 ರನ್ಗಳನ್ನ ಜೊತೆ ಆಟ ಆಡ್ತಾರೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು ನಿನ್ನೆ ಮಾತ್ರ. 71 ರನ್ಗಳನ್ನ ರೋಹಿತ್ ಶರ್ಮಾ ಬಾರಿಸಿದ್ರೆ 81 ರನ್ಗಳನ್ನ ರಿಕಲ್ಟನ್ ಅವ್ರು ಬಾರಿಸ್ತಾರೆ. ನೆಕ್ಸ್ಟ್ ಲೆವೆಲ್ ಇವರು ಒಂದು ಬ್ಯಾಟಿಂಗ್ ಜೊತೆ ಆಟ 141 ರನ್ಗಳ ಜೊತೆ ಆಟನ ದೊಡ್ಡ ಮೊತ್ತನ ಬೆನ್ನಡಿ ಗುರಿ ಮುಟ್ಟೋದಕ್ಕೆ ಒಂದು ಒಳ್ಳೆನೆ ಅಡಿಪಾಯನ ಹಾಕ್ಬಿಡ್ತಾರೆ ರೋಹಿತ್ ಶರ್ಮಾ. ಬರೀ ಸಿಕ್ಸ್ ಮುಖಾಂತರ, 6-4 ಒಂಥರ ಹೈಲೈಟ್ಸ್ ನೋಡ್ದಂಗ ಆಗ್ಬಿಡುತ್ತೆ ನನಗೆ. ಇನ್ನು ಅದಾದ್ಮೇಲೆ ಬಂದಂತ ಸೂರ್ಯಕುಮಾರ್ ಯಾದವ್ ಅಷ್ಟೇನು ಪರ್ಫಾರ್ಮೆನ್ಸ್ ಇದ್ದಿಲ್ಲ. ಬಟ್ ಅವರ ಒಂದು ಸ್ಟ್ರೈಕ್ ರೇಟ್ ನನಗೆ ತುಂಬಾನೇ ಇಷ್ಟ ಆಯ್ತು ನಿನ್ನೆ. ನೆಕ್ಸ್ಟ್ ಲೆವೆಲ್ 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವರು ಕೂಡ 16 ರನ್ ಹೊಡುತ್ತಾರೆ. ಅದಾದ್ಮೇಲೆ ಬಂದಂತ ಹಾರ್ದಿಕ್ ಪಾಂಡ್ಯ 33 ರನ್ಗಳನ್ನ ಬಾರಿಸ್ತಾರೆ. ಅವರ ಒಂದು 200 ಸ್ಟ್ರೈಕ್ ರೇಟ್ಗಳನ್ನ ನೋಡಿದ್ರೆ ನೆಕ್ಸ್ಟ್ ಆಮೇಲೆ ತಿಲಕ್ ವರ್ಮಾ ಬರ್ತಾರೆ. ಅವರು ಒಂದು 20 ರನ್ ಹೊಡಿತಾರೆ. ಎಲ್ಲಾರು ಒಟ್ಟ ಮುಂಬೈ ಇಂಡಿಯನ್ಸ್ ನಿನ್ನೆ ಬ್ಯಾಟಿಂಗ್ ಮಾಡೋದಂತ ಎಲ್ಲರೂ ಕೂಡ 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ರು ನಿನ್ನೆ. ಈ ಒಂದು ಇದೇ ತರನೇ ಪ್ರತಿ ಮ್ಯಾಚ್ ಕೂಡ ಆಡಿದ್ರೆ ಮುಂಬೈ ಇಂಡಿಯನ್ಸ್ ಪಕ್ಕಾ ವಿನ್ ಆಗೋದಂತೂ ಏನ್ಸ ಇದಿಲ್ಲ. ಆರಾಮ್ಸಾಗಿ ಒಂದು IPL ನ ಫೈನಲ್ ತನಕ ತಲುಪಬಹುದು. ನೆಕ್ಸ್ಟ್ ಇನ್ನು ಕಮ್ಮಿನೇ ಅನ್ನೋದ್ ಕಾಣ್ತಿದೆ. ಈ ಒಂದು ಎಲ್ಲಿ ಎಡವಿದ್ರು KKR ಅಂತ ಗೊತ್ತಿಲ್ಲ. ಯಾಕಂದ್ರೆ ಮೇನ್ ಆಗಿ ನಾನ್ ಹೇಳೋದಾದ್ರೆ ಕಳಪೆ ಪ್ರದರ್ಶನ ನಿನ್ನೆ KKR. ಯಾವ ತರ ಅಂದ್ರೆ ಕ್ಯಾಚ್ಗಳು ತುಂಬಾನೇ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು. 2-3 ಕ್ಯಾಚ್ ಅವೆಲ್ಲರೂ ಫಸ್ಟ್ ಗೆ ಇದ್ರೆ ಮುಂಬೈ ಇಂಡಿಯನ್ಸ್ ಪಕ್ಕ ಸೋಲೋದಂತೂ ಫಿಕ್ಸ್ ಇತ್ತು. ಬಟ್ ಅಜಿಂಕ್ಯ ರಹಾನೆ ಅವ್ರ ಕ್ಯಾಪ್ಟನ್ಸಿಲಿ ಆಮೇಲೆ ಸ್ವಲ್ಪ ಏನೋ ಇಂಜುರಿ ಆಗ್ಬಿಡ್ತು ಅಜಿಂಕ್ಯ ರಹಾನೆ ಅವ್ರಿಗೆ. ಅವರು ಕೂಡ ಹೊರಗೆ ಹೋಗ್ಬಿಟ್ರು. ಇನ್ನು ವೈಸ್ ಕ್ಯಾಪ್ಟನ್ ಆದಂತ ರಿಂಕು ಸಿಂಗ್ ಅವರು ಮುನ್ನಡೆಸ್ತಾರೆ ಟೀಮ್ ನ. ಆದಷ್ಟು ಟ್ರೈ ಮಾಡಿದ್ರು ನಿನ್ನೆ ಗೆಲ್ಲೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಟ್ರೈ ಮಾಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಡ್ತು ಮ್ಯಾಚ್, ಕೈ ತಪ್ಪು ಆಗ್ಬಿಡ್ತು. ಯಾಕಂದ್ರೆ ಈ ತರ ಒಂದು ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಾಗ ಒಂದು ಅಂತಾನೆ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ಮ್ಯಾಚ್. ಬಟ್ ಎಲ್ಲಿ ಎಡವಿದ್ದು ಅಂತಂದ್ರೆ ಕ್ಯಾಚ್ ಗಳಾಗಿರ್ಬೋದು, ಬಾಲಿಂಗ್ ವಿಭಾಗ ಆಗಿರ್ಬೋದು, 5 ರಿಂದ 6 ಜನ ಆಡಿಸ್ತಾರೆ ಬ್ಯಾಟಿಂಗ್ ಬಾಲಿಂಗ್ ನಾಗೆ. ಇನ್ನು ಬಾಲಿಂಗ್ ವಿಚಾರಕ್ಕೆ ಬರೋದಾದ್ರೆ KKR ಟೀಮ್ ನಿನ್ನೆ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಶಾರ್ದೂಲ್ ಠಾಕೂರ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ. ಬರೋಬ್ಬರಿ 4 ಓವರ್ ಮಾಡದಂತ ಇವರು 3 ವಿಕೆಟ್ಗಳನ್ನ ತಗೊಳ್ತಾರೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ನ ತಗೊಳ್ತಾರೆ. KKR ಒಟ್ಟು 4 ವಿಕೆಟ್ ನಿನ್ನೆ KKR 220 ರನ್ಗಳನ್ನ ಹೊಡಿತದೆ. ಇನ್ನು ಸೇಮ್ ಟು ಸೇಮ್ ಮುಂಬೈ ಇಂಡಿಯನ್ಸ್ ಕೂಡ 4 ವಿಕೆಟ್ ನ ಕಳ್ಕೊಂಡು 224 ರನ್ 19.1 ಓವರ್ ನಲ್ಲಿ 19 ಓವರ್ 1 ಬಾಲ್ ನಲ್ಲಿ ಮ್ಯಾಚ್ ನ ಕಂಪ್ಲೀಟ್ ಮಾಡ್ತಾರೆ.
ಅಲ್ಲೂ ಕೂಡ ಪ್ರತಿಯೊಬ್ರು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಬಾಲಿಂಗ್ ನ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ನಿನ್ನೆ ಮ್ಯಾಚ್. KKR ಅಂತ ಹೇಳ್ಕೊಳಂತ ಪ್ಲೇಯರ್ಸ್ ಗಳು ನಿನ್ನೆ ಬಾಲಿಂಗ್ ವಿಭಾಗ ಅಷ್ಟೊಂದು ಇದಿಲ್ಲ. ವರುಣ್ ಧವನ್ ದುಬಾರಿ ಆಗ್ಬಿಟ್ರು. ಆಮೇಲೆ ಸ್ಪಿನ್ನರ್ಸ್ ಗಳು ಅಂತೂ ನೆಕ್ಸ್ಟ್ ಲೆವೆಲ್ ಇದಾಗ್ಬಿಟ್ರು ನಿನ್ನೆ, ಸಖತ್ ದುಬಾರಿ ಆಗ್ಬಿಟ್ರು. ಈ ಒಂದು ಮ್ಯಾಚ್ ನಾನು ನೋಡಿದ್ಮೇಲೆ ಇನ್ನೂ ಒಂದಿಷ್ಟು ಏನಪ್ಪಾ ಅಂತಂದ್ರೆ KKR ನಲ್ಲಿ ಬ್ಯಾಟಿಂಗ್ ವಿಭಾಗ ತುಂಬಾ ಚೆನ್ನಾಗಿದೆ, ಬಟ್ ಬಾಲಿಂಗ್ ಅಲ್ಲಿ ಹೇಳ್ಕೊಳಂಗಿಲ್ಲ. KKR ಇನ್ನೊಂದ್ ಸ್ವಲ್ಪ ಬಾಲಿಂಗ್ ವಿಭಾಗನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಲೇಬೇಕು. ಮತ್ತು ಮುಂಬೈ ಇಂಡಿಯನ್ಸ್ ಗೆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂಬೈ ಇಂಡಿಯನ್ಸ್ ಟೀಮ್ ನಲ್ಲಿ 220 ರನ್ಗಳನ್ನ ಒಂದು ಇದನ್ ಮಾಡ್ತಾರೆ ಅಂತಂದ್ರೆ, ಡಿಫೆಕ್ಟ್ ಮಾಡ್ತಾರೆ ಅಂತಂದ್ರೆ, KKR ಹೊಡಿತಾರೆ ಅಂದ್ರೆ ಬಾಲಿಂಗ್ ಎರಡೂ ಕಡೆ ಕೂಡ ನಿನ್ನೆ ವಿಫಲ. ಆ ಒಂದು ಇದ್ರಲ್ಲಿ ಅಷ್ಟ್ರ ಮಟ್ಟಿಗೆ ಬಾಲಿಂಗ್ ಮಾಡೋದ್ ದೊಡ್ಡ ವಿಚಾರ ಅಂತ ಕೇಳ್ಬೋದು ನೀವು, ಇಲ್ಲ ಅಂತಿಲ್ಲ. ಬಟ್ ಆದ್ರೆ ತುಂಬಾ ದೊಡ್ಡ ಯಾಕೆಂದ್ರೆ ಮುಂಬೈ ಇಂಡಿಯನ್ಸ್ ತುಂಬಾ ದೊಡ್ಡ ಬಾಲರ್ಸ್ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಇದಾರೆ, ಟ್ರೆಂಟ್ ಬೋಲ್ಟ್ ಇದಾರೆ. ಅವ್ರು ಇದ್ರು ಕೂಡ ಕಟ್ಟಾಕಕ್ ಆಗ್ಲಿಲ್ಲ. 220 ರನ್ ಟಾರ್ಗೆಟ್ ಕೊಡ್ತಾರೆ ಇವ್ರು ಅಂತಂದ್ರೆ ಬಾಲಿಂಗ್ ಎಷ್ಟು ಮಟ್ಟಿಗೆ ಇದಾಗಿರ್ಬೋದು ನೀವೇ ನೋಡಿ. ನನಗನ್ಸೋ ಮಟ್ಟಿಗೆ ಬಾಲಿಂಗ್ ಎರಡೂ ಕಡೆನೂ ಕೂಡ ಸ್ವಲ್ಪ ವಿಫಲ ಆಯ್ತು. ಮತ್ತೆ ಬ್ಯಾಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇಟ್ಬಿಟ್ಟಿದ್ದಾರೆ. ರೋಹಿತ್ ಶರ್ಮಾ ಈ ತರ ಒಂದು ಫಾರ್ಮ್ ಅಲ್ಲಿ ಇದ್ರೆ ಮುಂಬೈ ಇಂಡಿಯನ್ಸ್ ಪಕ್ಕಾ ಫೈನಲ್ ತಲುಪ್ತದೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು ನಿನ್ನೆ ಮಾತ್ರ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಮ್ಯಾಚ್ ನೋಡ್ಬಿಟ್ಟು. ಯಾರ್ಯಾರೆಲ್ಲ ಮ್ಯಾಚ್ ನೋಡಿದ್ರಿ, ನಿಮಗೆ ಏನ್ ಅನ್ಸ್ತು ಮತ್ತು ಏನಾಯ್ತು ಮ್ಯಾಚ್ ನ ನೋಡಿದ್ಮೇಲೆ ನಿಮಗೆಲ್ಲ ಏನ್ ಅಂತ ಈ ಒಂದು ವಿಡಿಯೋದ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಇವತ್ತಿನ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ, ಯಾವ ಟೀಮ್ ಗೆಲ್ಬೇಕಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ, ಇದೇ ತರ ವಿಡಿಯೋಸ್ ಗಳಿಗಾಗಿ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.